ಧಾರವಾಡದಲ್ಲಿ ಬಜರಂಗ್ ದಳ ಕಾರ್ಯಕರ್ತರಿಂದ ಭರ್ಜರಿ ಕಾರ್ಯಾಚರಣೆ. ಗೋ ಹಾಗೂ ದನಗಳ ಚರ್ಮ ಸಾಗಿಸುತ್ತಿದ್ದ ಲಾರಿ ಹಿಡಿದು ದೂರು. ಮೀರಜ್ ಹಾಗೂ ಧಾರವಾಡದ ಕಸಾಯಿಖಾನೆಗಳಿಂದ ಗೋ ಸೇರಿ ದನಗಳ ಚರ್ಮ ಲೋಡ್ ಮಾಡಿಕೊಂಡು ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ತಮಿಳುನಾಡಿಗೆ ಹೊರಟಿದ್ದ ಲಾರಿಯನ್ನ ಪರಿಶೀಲನೆ ಮಾಡಿ ನಂತರ ಹೈವೇ ಪೊಲೀಸರನ್ನ ಕರೆಯಿಸಿ ಲಾರಿಯನ್ನು ಬಜರಂಗ ದಳದ ಕಾರ್ಯಕರ್ತರು ಪೊಲೀಸರಿಗೆ ಒಪ್ಪಿಸಿ ದೂರು ನೀಡಿದ ಘಟನೆ ಧಾರವಾಡ ಯರಿಯಕೊಪ್ಪ ಬಳಿ ನಡೆದಿದೆ. ಬುಧವಾರ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಧಾರವಾಡ ಯರಿಕೊಪ್ಪ ಬಳಿ ಬಜರಂಗ್ ದಳದ ಕಾರ್ಯಕರ್ತರು ಲಾರಿಯಿಂದ ದುರ್ವಾಸನೆ ಆಧರಿಸಿ ಚೆಕ್ ಮಾಡಿದ್ದಾರೆ. ಈ ವೇಳೆ ಲಾರಿ ಚಾಲಕ ಇರ್ಫಾನ್ನನ್ನ ವಿಚಾರಿಸಿದಾಗ ಗೋ ಮತ್ತು ದನದ ಚರ್ಮವಿರುವ ಮಾಹಿತಿ ಸಿಕ್ಕಿದೆ. ಕೂಡಲೇ ಹೈವೇ ಪೆಟ್ರೋಲಿಂಗ್ ಪೊಲೀಸ್ ವಾಹನ ಸ್ಥಳಕ್ಕೆ ಕರೆಯಿಸಿಕೊಂಡು ಪೊಲೀಸರ ಸಮ್ಮುಖದಲ್ಲಿ ಪರಿಶೀಲನೆ ಮಾಡಿದ್ದಾರೆ. ನಂತರ ಲಾರಿಯನ್ನ ಧಾರವಾಡ ಗ್ರಾಮೀಣ ಠಾಣೆಯ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಪೊಲೀಸರು ಪರಿಶೀಲನೆ ವೇಳೆ ಚಾಲಕ ಜಿಎಸ್ಟಿ ಬಿಲ್ ತೋರಿಸಿದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳುವ ಪೊಲೀಸ್ ಅಧಿಕಾರಿಗಳು ಹಿಂದೇಟು ಹಾಕಿದ್ದಾರೆ. ಇದನ್ನು ಅರಿತು ಬಜರಂಗ್ ದಳದ ಕಾರ್ಯಕರ್ತರ ಸಿದ್ದು ಹಿರೇಮಠ ಅವರು ಗೋಗಳ ಕಸಾಯಿಖಾನೆಯಲ್ಲಿ ಕಗ್ಗೊಲೆ ಮಾಡಿ ಚರ್ಮ ಮಾರಾಟವಾಗುತ್ತಿದೆ, ಇದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ದೂರನ್ನ ನೀಡಿದ್ದು, ಸದ್ಯ ಈ ಕುರಿತು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದ್ದರೂ ಕೂಡ ಪೊಲೀಸ್ ಇಲಾಖೆ ಗೋಗಳ ಹತ್ಯೆ ತಡೆಯುವಲ್ಲಿ ಪದೇ ಪದೇ ವಿಫಲವಾಗುತ್ತಿದೆ. ಈ ಕೂಡಲೇ ಪೊಲೀಸ್ ಇಲಾಖೆ ಗೃಹ ಸಚಿವರು ಇದರ ಬಗ್ಗೆ ಗಮನ ಹರಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಬಜರಂಗ್ ದಳದ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಧಾರವಾಡ. गाय का है ना धारवाड़ में कितना लेदर डाले उधर? 400 लेदर गाय का 400 कटा हुआ, फिर कटा हुए को भी लेदर आता ना फिर मैं क्या बोल रहा हूँ, उधर 400 डाले गाय का स्लॉटर हाउस में, धारावा स्लॉटर हाउस में, सिवाई सर्कल स्किन डाले ना 400